ಪಾಕಿಸ್ತಾನದಿಂದ ವಿನಾಶಕಾಲೆ ವಿಪರೀತ ಬುದ್ಧಿ ಬಂತು ಟೈಮ್ ಪಾಕಿಸ್ತಾನದ್ದು. ಯುದ್ಧದಾಹಿ ಪಾಕಿಸ್ತಾನದ ವಿನಾಶಕಾರಿ ನಡೆಯನ್ನ ಇಡ್ತಿದ್ದಾರೆ. ರಾಜಸ್ಥಾನದ ಗಡಿಗೆ ಬರುತ್ತೀವಿ, ಪಾಕ್ ಯುದ್ಧ ಟ್ಯಾಂಕರ್ ಬರ್ತಾ ಇದೆ. ಪಾಕಿಸ್ತಾನದ ಏನೇನ್ ಟ್ಯಾಂಕರ್ಗಳಿದೆಯಲ್ಲ ಬರ್ತಾ ಇದೆ ರಾಜಸ್ಥಾನದ ಗಡಿ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿರುವಂತಹ ರಾಜ್ಯ ಅಂತಂದ್ರೆ ನಮ್ಮ ರಾಜಸ್ಥಾನ. ಈ ರಾಜಸ್ಥಾನದ ಗಡಿಗೆ ಪಾಕಿಸ್ತಾನದ ಒಂದೊಂದೇ ಟ್ಯಾಂಕರ್ಗಳು ಸಾಗು ಬರ್ತಾ ಇದೆ. ವಿನಾಶಕಾರಿಯಾದಂತ ನಡೆ ಇದು, ಒಳ್ಳೆಯದಲ್ಲ. ಕಾಲು ಕೆರೆದುಕೊಂಡು ಮತ್ತೆ ಬರ್ತಿದ್ದಾರೆ ರಾಜಸ್ಥಾನದ ಗಡಿಗೆ. ಈಗಾಗಲೇ ಯುದ್ಧದ ಕಾರ್ಮೋಡ ಆವರಿಸಿ ಸಿಡಿಲ ಆರ್ಭಟ ಆಗ್ತಿದೆ. ಇದೆಲ್ಲರ ನಡುವೆ ತಮ್ಮ ವಿನಾಶ ಕಾಲವನ್ನ ತರಿಸ್ಕೊಂತಿದ್ದಾರೆ. ಈಗಾಗಲೇ ಗುಜರಾತ್, ರಾಜಸ್ಥಾನ, ಜಮ್ಮು ಸೇರಿದಂತೆ ವಿವಿಧ ಕಡೆಯಲ್ಲಿ ದಾಳಿ ಮಾಡಿದ್ದಾರೆ ಯಾರು ಪಾಕಿಸ್ತಾನದವರು. ಅದಕ್ಕೆ ಕೌಂಟರ್ ಅಟ್ಯಾಕ್ ಕೂಡ ಭಾರತ ಮಾಡ್ತಾನೆ ಇದೆ. ಲಾಹೋರ್ ಮೇಲೂ ಕೂಡ ದಾಳಿ ಮಾಡಿದೆ. ಮೋಸ್ಟ್ ವಾಂಟೆಡ್ ಟೆರರ್ ಸಯೀದ್ ಮನೆ ಮೇಲೂ ಕೂಡ ದಾಳಿ ಮಾಡಿದೆ. ಆದ್ರೆ ಸುಮ್ಮನಿರ್ತಿಲ್ಲ ಪಾಕಿಸ್ತಾನ. ಅದರ ಅಂತಿಮ ದಿನಗಳು ಬಂದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ರಾಜಸ್ಥಾನದ ಗಡಿ ಭಾಗಕ್ಕೆ ಸಾಕ್ತಾ ಇದೆ. ಒಂದೊಂದೇ ಹೆಜ್ಜೆ ಹಿಡ್ಕೊಂಡು ಯುದ್ಧ ದಾಹಿಯಾಗಿ ಕೊನೆಯ ಅಂತಿಮ ಕ್ಷಣಗಳನ್ನ ನೋಡೋದಕ್ಕಂತಾನೆ ಇಂಥ ಹೆಜ್ಜೆಯನ್ನಿಡ್ತಿದೆ. ಬರ್ತಾ ಇದೆ ಯುದ್ಧದ ಟ್ಯಾಂಕರ್ಗಳನ್ನ ಗಡಿ ಭಾಗಕ್ಕೆ ನಿಯೋಜನೆ ಮಾಡ್ತಾ ಇದೆ, ಸಾಗಿ ಬರ್ತಾ ಇದೆ. ಹಾಗಾಗಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದು? ಈ ಎಲ್ಲದರ ನಡುವೆ ಅಮೆರಿಕ ಕೂಡ ಎಚ್ಚರಿಕೆ ಕೊಡ್ತಾ ಇದೆ, ನಿಲ್ಲಿಸಿ, ನೀವೇನು ಅಪ್ರಚೋದಿತ ಅಟ್ಯಾಕ್ ಗಳನ್ನ ಮಾಡ್ತಿದ್ದೀರಿ ಇವೆಲ್ಲವನ್ನ ನಿಲ್ಲಿಸಿ ಅನ್ನೋದಾಗಿ ವಾರ್ನಿಂಗ್ಗಳು ಒಂದು ಕಡೆ ಬರ್ತಿದೆ. ಮತ್ತೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಜಿತ್ ದೋವಲ್ ಅವರನ್ನ ಭೇಟಿ ಮಾಡಿ ಅವರ ನಿವಾಸದಲ್ಲಿ ಇವೆಲ್ಲದರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಿದ್ದಾರೆ, ಚರ್ಚೆಗಳಾಗ್ತಾ ಇದೆ. ಆದರೆ ರಾಜಸ್ಥಾನದ ಗಡಿಯಲ್ಲಿ ಈಗ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಈ ನಿಟ್ಟಿನಲ್ಲಿ ವಿಪರೀತ ಬುದ್ಧಿ ಪಾಪದ ಕೊಡ ತುಂಬು ಹೋಗಿಬಿಟ್ಟಿದೆ. ಹಾಗಾಗಿನೇ ತಮ್ಮ ಅಂತ್ಯವನ್ನ ನೋಡ್ಕೊಳ್ಳೋದಕ್ಕಂತಾನೆ ಗಡಿ ಭಾಗದಲ್ಲಿ ಮತ್ತೆ ಕಾಲು ಕೆರೆದುಕೊಂಡು ಮುಂದೆ ಬರ್ತಿದ್ದಾರೆ. ಯುದ್ಧದ ಟ್ಯಾಂಕರ್ಗಳನ್ನ ಬಿಡ್ತು. ಆದ್ರೆ ನಮ್ಮ ಭಾರತ ಅದನ್ನೆಲ್ಲವನ್ನ ಹೊಡೆದು ಉರುಳಿಸಿ ಬಿಸಾಕು ಬಿಟ್ಟಿದೆ. ಅದಾದ್ಮೇಲೆ ಅದು ಎಲ್ಲಿ ಹೋಯ್ತೋ ಕಾಣೆಯಾಗಿದೆ ಅನ್ನುವಂತ ಬಾಯ್ ಬಡ್ಕೊಂತಿತ್ತು. ಬಟ್ ಯುದ್ಧದ ಟ್ಯಾಂಕರ್ಗಳನ್ನ ರಾಜಸ್ಥಾನದ ಗಡಿ ಭಾಗಕ್ಕೆ ನಿಯೋಜನೆ ಮಾಡ್ತಾ ಇದೆ, ಮುಂದೆ ಸಾಗಿ ಬರ್ತಾ ಇದೆ. ಹಾಗಾಗಿ ಎಷ್ಟೇ ವಾರ್ನಿಂಗ್ ಕೊಟ್ಟರೂ ಕೂಡ ಮತ್ತೆ ತಮ್ಮ ಅಂತ್ಯವನ್ನ ನೋಡ್ಕೊಳ್ಳೋದಕ್ಕೆ ಯುದ್ಧ ದಾಹಿಯಾಗಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಯಾರದೇ ಎಷ್ಟೇ ವಾರ್ನಿಂಗ್ಗಳು ಹೋದ್ರೂ ಕೂಡ ಕೇರು ಮಾಡದಂತ ನಡೆಯನ್ನ ತೋರ್ತಾ ಇದೆ. ಈ ನಿಟ್ಟಿನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಸಭೆ ಮಾಡ್ತಿದ್ದಾರೆ. ಈ ದಾಳಿ ಆಗ್ತಿದ್ದಂತೆ ರಕ್ಷಣಾ ಸಚಿವರು ಕೂಡ ಮಹತ್ವದ ಸಭೆ ಮಾಡ್ತಿದ್ದಾರೆ. ಅಜಿತ್ ದೋವಲ್ ಅವರು ಪ್ರಧಾನಿಯವರ ನಿವಾಸದಲ್ಲಿ ಮಾತುಕತೆ ಮಾಡ್ತಿದ್ದಾರೆ. ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಗಮನಕ್ಕೆ ತೆರೆದು ನಿಟ್ಟಿನಲ್ಲಿ ಅಮೆರಿಕದ ಗಮನಕ್ಕೂ ಕೂಡ ಈ ಪ್ರತಿ ದಾಳಿಯ ಬಗ್ಗೆ ಮಾಹಿತಿ ಕೊಟ್ಟ ಬೆನ್ನಲ್ಲೇ ಅಮೆರಿಕದಿಂದಲೂ ಕೂಡ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಹೋಗಿದೆ, ನಿಲ್ಲಿಸಿ, ನೀವೇನು ಮಾಡ್ತಿದ್ದೀರಾ ಅದನ್ನ ಈಗಲೇ ನಿಲ್ಲಿಸಿ ಅನ್ನೋ ವಾರ್ನಿಂಗ್ ಹೋಯ್ತು. ಭಾರತವೂ ಕೂಡ ಸಾಲಾಗಿ ವಾರ್ನಿಂಗ್ ಕೊಟ್ಟಿದೆ ಬೇಡ ಅಂತ. ಬಟ್ ಸುಮ್ಮನೆ ಇರ್ತಾ ಇಲ್ಲ, ಕಾಲು ಕೆರೆದುಕೊಂಡು ಮತ್ತೆ ದಾಳಿಗೆ ಮುಂದಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ರಾಜಸ್ಥಾನದ ಗಡಿಯಲ್ಲೇ ಎಸ್ಪೆಷಲಿ. ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಇವೆಲ್ಲವೂ ಕೂಡ ಇಂಟರ್ನ್ಯಾಷನಲ್ ಬಾರ್ಡರ್ ಗಳನ್ನ ಹೊಂದಿಕೊಳ್ಳುವಂತ ರಾಜ್ಯಗಳು.